ಹಾಯ್ ಫ್ರೆಂಡ್ಸ್, ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಅದು ಪುದೀನ ಸ್ಪೆಷಲ್ ಅವಲಕ್ಕಿ. ಅದು ಹೇಗೆ ಮಾಡೋದಂತ ತೋರಿಸ್ತೀನಿ, ನೋಡೋಣ ಬನ್ನಿರಿ. ನೋಡಿ ಫ್ರೆಂಡ್ಸ್, ಈಗ ಪುದೀನ ಅವಲಕ್ಕಿ ಮಾಡೋಕ್ಕೆ ಬೇಕಾಗ ಪದಾರ್ಥಗಳು ಹೇಳ್ತೀನಿ. ನಾನೊಂದು ಅರ್ಧ kg ಅವಲಕ್ಕಿ ತೊಗೊಂಡಿದ್ದೀನಿ. ಈ ಥರ ತೊಗೊಳ್ರಿ. ಕರಿ ಅವಲಕ್ಕಿ ಅಂದರೆ ಕೊಡ್ತಾರೆ, ಪೇಪರ್ ಅವಲಕ್ಕಿ ಇವು. ಇದಕ್ಕೆ ಏನೇನು ಬೇಕು ಹೇಳ್ತೀನಿ ನೋಡಿರಿ. ಈಗ ಕೊಬ್ಬರಿ, ಒಂದು ಅರ್ಧ ಕೊಬ್ಬರಿ, ಒಂದು ಸ್ವಲ್ಪ ಶೇಂಗಾ ಬೀಜ, ಸ್ವಲ್ಪ ಪುಟಾಣಿ, ಒಂದು ಸ್ವಲ್ಪ ಧನಿಯಾ ಅಂದರೆ ಒಂದೊಂದು ಸ್ಪೂನಷ್ಟು ಧನಿಯಾ, ಒಂದು ಸ್ಪೂನಷ್ಟು ಎಳ್ಳು ಬೇಕು, ಒಂದು ಸ್ಪೂನಷ್ಟು ಸಕ್ಕರೆ ಬೇಕು, ಗೋಡಂಬಿ, ದ್ರಾಕ್ಷಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಆಮೇಲೆ ಇದು ಜೀರಿಗೆ, ಸಾಸಿವೆ, ಶೇಂಗಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ರಿ. ಇದು ಪುದೀನ ಅವಲಕ್ಕಿಗೆ ಒಂದು 8ರಿಂದ 10 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, 1 ಇಂಚಷ್ಟು ಅಲ್ಲ ತೊಗೊಂಡಿದ್ದೀನಿ, ಒಂದು ಅರ್ಧ ಕಟ್ಟು ಪುದೀನ ತೊಗೊಂಡಿದ್ದೀನಿ. ಈಗ ಇದು ಪುದೀನ, ಹಸಿಮೆಣ್ಸಿನ್ಕಾಯಿ ಮತ್ತು ಅಲ್ಲನ, ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗಿದೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದೇ ಥರನೇ ಇರಲಿ, ಇದಕ್ಕೆ ನೀರು ಹಾಕ್ಬೇಡ್ರಿ, ಹಂಗೆ ಡ್ರೈ ಆಗಿ ಪೇಸ್ಟ್ ಮಾಡಿರಿ. ಈಗ ಇದು ಅವಲಕ್ಕಿ ಉರಿಯೋದು ತೋರಿಸ್ತೀನಿ ಬರ್ರಿ. ಈಗ ನಾನು ಬಾಣಲಿಟ್ಟು ಅವಲಕ್ಕಿ ಹಾಕಿದ್ದೀನಿ. ಇದನ್ನು ಈ ಥರ ಉರಿಯೋಣ. ಇದು ಚೆನ್ನಾಗಿ ಕುರು ಅನ್ನೋ ಥರ ಉರಿಬೇಕು ಅವಲಕ್ಕಿನ. ಸ್ವಲ್ಪನೇ ಹಾಕಿ ಉರಿರಿ. ಈಗ ನಾವು ಉರಿತಾ ಇದ್ದೀವಿ ನೋಡ್ರಿ. ನೋಡಿ ಫ್ರೆಂಡ್ಸ್, ಇದೀಗ ಆಗ್ತಾ ಇದೆ. ಇದೇ ಥರನೇ ಇದು ಒಂದು 5 ನಿಮಿಷ ಹಿಡಿತೈತ್ರಿ ಇದು ಉರಿಯೋಕ. ನಿಧಾನಕ್ಕಿಲೆ ನೀಟಾಗಿ ಉರಿಬೇಕು. ಉರಿ ಸ್ಲಿಮ್ಮಲ್ಲಿಡ್ರಿ, ಜೋರಲ್ಲಿಟ್ರೆ ಒತ್ತಿ ಹೋಗ್ಬಿಡ್ತಾವ. ಇದೀಗ ಆಗಿದೆ ನೋಡಿ ಫ್ರೆಂಡ್ಸ್. ಇದೀಗ ಅವಲಕ್ಕಿ ಹುರಿದಿರೋದು ಈ ಥರ ಚೆನ್ನಾಗಿ ಹುರಿದು ಎತ್ತಿಟ್ಕೊಳ್ರಿ ಒಂದು ಕಡೆ. ಫ್ರೆಂಡ್ಸ್, ಈಗ ನಾನು ಪ್ಯಾನ್ ಇಟ್ಟು, ಪ್ಯಾನ್ ಕಾದಿದೆ, ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಬಟ್ಲಷ್ಟು ಎಣ್ಣೆ ಹಾಕ್ರಿ. ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಈಗಿಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಅದು ಎಣ್ಣೆ ಕಾಯಿಲಿ. ನಾನು ಜೀರಿಗೆ, ಸಾಸಿವೆನ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಸಾಕು. ಈಗ ಅದು ಚಟಪಟ ಅಂದ್ಲಿ, ಆಮೇಲೆ ಶೇಂಗಾ ಹಾಕೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಶೇಂಗಾ ಹಾಕ್ತಾ ಇದ್ದೀನಿ. ಇದು ಶೇಂಗಾ ಸ್ವಲ್ಪ ಚೆನ್ನಾಗಿ ಬೆನಿಲಿ, ಆಮೇಲೆ ಪುಟಾಣಿ ಹಾಕೋಣ. ಇದು ಸ್ನ್ಯಾಕ್ಸ್ ಆಗಿ ತಿನ್ನೋಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವೆಲ್ಲಾದರೂ ಟೂರ್ ಹೋದರೆ, ಪಿಕ್ನಿಕ್ ಹೋದರೆ ಇದನ್ನು ನೀವು ತೊಗೊಂಡು ಹೋಗ್ಬೋದು. ಇದನ್ನು ಮನೆಯಲ್ಲೇ ಆದ್ರೂ ಮಾಡಿ ಒಂದು ಡಬ್ಬದಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕು ಅವಾಗ ನೆನೆಸ್ಕೊಂಡ್ರೆ ನೀವು ತಿನ್ಬೋದು. ಪುದೀನ ಫ್ಲೇವರು ಚೆನ್ನಾಗಿರುತ್ತೆ ನೀವು ತಿನ್ನೋದ್ರಲ್ಲಿಂದ. ಇದು ಒಂಥರ ಹೊಸ ಟೈಪ್ ಅವಲಕ್ಕಿ ಕರೆದಂಗೆ ಆಗುತ್ತೆ. ನೀವು ಇದೇ ಪುಟಾಣಿ ಹಾಕ್ತಾ ಇದ್ದೀನಿ. ಪುಟಾಣಿ ಸ್ವಲ್ಪ ಬೆನಿಲಿ. ಸ್ವಲ್ಪ ಇವು ಕೆಂಪಗಾದರೆ ಬೆಳ್ಳುಳ್ಳಿ ಮತ್ತು ಅವಲಕ್ಕಿ ಇದನ್ನು ಹಾಕೋಣ, ಎಳ್ಳು. ಈಗ ಸ್ವಲ್ಪ ಒಂದು ಸ್ಪೂನಷ್ಟು ಎಳ್ಳು ಹಾಕೋಣ. ಎಳ್ಳು ಮತ್ತು ಧನಿಯಾ ಹಾಕೋದ್ರಲ್ಲಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ 1 ಸ್ಪೂನಷ್ಟು ಧನಿಯಾ ಹಾಕ್ತಾ ಇದ್ದೀನಿ. ಈಗ ಕೊಬ್ಬರಿ ಹಾಕ್ತಾ ಇದ್ದೀನಿ. ಕೊಬ್ಬರಿ ಒಂದು ಅರ್ಧದಷ್ಟು ಹೆಚ್ಕೊಂಡು ಇಟ್ಕೊಳ್ರಿ. ಇದು ತಿನ್ನಬೇಕಾದ್ರೆ ಮಧ್ಯದಲ್ಲಿ ಸಿಕ್ಕರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಆದಷ್ಟು ಅವಲಕ್ಕಿ ಉರಿಬೇಕಾದ್ರೆ ಗ್ಯಾಸ್ ಸ್ಲಿಮ್ಮಲ್ಲಿರಲಿ. ಸ್ವಲ್ಪ ಹಾಕಿ ಉರಿರಿ, ಚೆನ್ನಾಗಿ ಬರ್ತಾವ. ಅವಲಕ್ಕಿಯಲ್ಲೇ ಮೇನ್ ಇರೋದು. ಅವಲಕ್ಕಿ ಚೆನ್ನಾಗಿ ಹುರಿದ್ರೆ ಈ ಅವಲಕ್ಕಿ ಮಾತ್ರ ಟೇಸ್ಟ್ ಆಗುತ್ತೆ. ನೀವು ಉಪ್ಪು ಖಾರ ಇದೇನೇನು ಒಗ್ಗರಣೆ ಹಾಕಿರ್ತೀರಲ್ಲ, ಅದು ಟೇಸ್ಟ್ ಚೆನ್ನಾಗಾಗಿರುತ್ತೆ. ಈಗ ನಾನು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ನಾನು ಕರಿಬೇವು ಹಾಕ್ತಾ ಇದ್ದೀನಿ. ಈಗ ಗೋಡಂಬಿ, ದ್ರಾಕ್ಷಿನ ಹಾಕ್ತಾ ಇದ್ದೀನಿ. ಈಗ ಇದೆಲ್ಲ ಆಯ್ತಲ್ಲ. ಈಗ ನಾವು ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಪೇಸ್ಟ್ ಮಾಡಿರ್ತೀವಲ್ಲ, ಈಗ ಇದನ್ನು ಹಾಕೋಣ. ಇದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ನಾವು ಫ್ರೈ ಮಾಡಬೇಕು ಫ್ರೆಂಡ್ಸ್. ಇದು ಇಲ್ಲಾಂದರೆ ನೀವು ಅವಲಕ್ಕಿ ಮೆತ್ತಗಾಗ್ಬಿಡ್ತಾವ. ನಿಮಗೆ ಇನ್ನೂ ಸ್ವಲ್ಪ ಎಣ್ಣೆ ಬೇಕನ್ಸಿದ್ರೆ ನೀವು ಹಾಕ್ಕೊಳ್ರಿ. ಈಗ ಇದು ಸ್ವಲ್ಪ ಎಣ್ಣೆ ಕಡಿಮೆ ಅನ್ನಿಸ್ತಾ ಇದೆ, ನಾನು ಇನ್ನೂ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಹುರಿಯೋಣ. ಈ ಥರ ಫ್ರೈ ಮಾಡೋಣ.
ಇದೀಗ ಆಗ್ತಾ ಇದೆ. ಈಗ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಹಾಕೋಣ. ಸಾಕು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ರಿ. ಒಂದು ಸ್ಪೂನಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ, ಒಂದೂವರೆ ಸ್ಪೂನ್. ಯಾಕಂದರೆ ಅರ್ಧ kg ಅವಲಕ್ಕಿ ಇದಾವಲ್ಲ, ಇಷ್ಟು ಉಪ್ಪು ಸಾಕಾಗುತ್ತೆ. ನಾನು ಸಕ್ಕರೆನ ಲಾಸ್ಟಿಗೆ ಹಾಕ್ತೀನಿ ಫ್ರೆಂಡ್ಸ್. ಈಗ ಇದರಲ್ಲಿ ಹಾಕಿದರೆ ಸಕ್ಕರೆ ಎಲ್ಲ ಅಂಟಂಟಾಗುತ್ತೆ. ಲಾಸ್ಟಿಗೆ ಪೌಡ್ರ್ ಮಾಡಿ ಹಾಕ್ತೀನಿ. ಈಗ ಇದು ಸ್ವಲ್ಪ ಆರಿದ ಮೇಲೆ ನಾವು ಅವಲಕ್ಕಿಗೆ ಕಲಿಸ್ಬೇಕು. ಬಿಸಿದೇ ಕಲಿಸಿದ್ರೆ ಅವಲಕ್ಕಿ ಮೆತ್ತಗಾಗುತ್ತೆ. ಇದು ಸ್ವಲ್ಪ ಇದೆಲ್ಲ ಒಗ್ಗರಣೆ ಆರಿದ ಮೇಲೆ ಅವಲಕ್ಕಿ ಕಲಸೋಣ. ಇದು ತಣ್ಣಗಾಗಿದೆ. ಈಗ ನಾನು ಅವಲಕ್ಕಿಗೆ ಹಾಕಿ ಕಲಿಸ್ತೀನಿ ನೋಡ್ರಿ. ಈಗ ನಾನು ಸ್ವಲ್ಪ ಹಾಕಿ ಕಲಿಸ್ತೀನಿ. ಅವಲಕ್ಕಿ ನೋಡಿ ಫ್ರೆಂಡ್ಸ್ ಹೇಗೆ ಕುರುಕುರಾಗಿದ್ದಾವೆ ನೋಡಿ. ಈ ಥರ ಮುರಿದ್ರೆ ಪುಡಿ ಆಗಬೇಕು. ಈಗ ಇದು ನಾನು ಅವಲಕ್ಕಿ ಕಲಸಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ನೋಡಿ ಫ್ರೆಂಡ್ಸ್, ಈಗ ನಾನು ಈ ಥರ ಕಲಸಿದ್ದೀನಿ. ಈಗ ಇದಕ್ಕೆ 1 ಸ್ಪೂನಷ್ಟು ಸಕ್ಕರೆ ಪೌಡ್ರ್ ಮಾಡಿ ಹಾಕಿದ್ದೀನಿ. ಇದನ್ನು ಪೂರ್ತಿ ನಾನು ಪೌಡ್ರ್ ಮಾಡಿಲ್ಲ, ಸ್ವಲ್ಪ ಸಕ್ಕರೆ ಕಾಣಿಸ್ತಾ ಇದೆ, ಜುರಿ ಆಗಿದೆ. ಇದನ್ನೇ ಹಾಕ್ತಾ ಇದ್ದೀನಿ. ಈಗ 1.5 ಸ್ಪೂನಷ್ಟು ಸಕ್ಕರೆ ಪೌಡ್ರ್ ಹಾಕಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕನ್ಸಿದ್ರೆ ನೀವು ಜಾಸ್ತಿ ಹಾಕ್ಕೊಡ್ರಿ. ನೋಡಿ ಫ್ರೆಂಡ್ಸ್, ಮಾಮೂಲಾಗಿ ಎಲ್ಲರೂ ಅವಲಕ್ಕಿ ಕರಿತಾ ಇರ್ತಾರೆ. ಈ ಥರ ಪುದೀನ ಹಾಕಿ ಅವಲಕ್ಕಿ ಜಾಸ್ತಿ ಯಾರು ಮಾಡಲ್ಲ. ಇದು ಒಂಥರ ಹೊಸ ರೆಸಿಪಿನೂ ಅನಿಸುತ್ತೆ, ಮತ್ತು ಟೇಸ್ಟೂ ಬೇರೆ ಥರನೇ ಇರುತ್ತೆ. ಇದ್ರ ಟೇಸ್ಟೇ ಚೆನ್ನಾಗಿರುತ್ತೆ. ಪುದೀನ ಫ್ಲೇವರ್ ಇರುತ್ತೆ, ಮತ್ತು ಅವಲಕ್ಕಿನೂ ಒಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಈ ಥರ ನೀವು ಮಾಡ್ಕೊಂಡು ತಿಂದರೆ ಮನೆಗೆ ಮಕ್ಳಿಗೂ ಇಷ್ಟ ಆಗುತ್ತೆ. ನೀವೆಲ್ಲಾದರೂ ಜರ್ನಿ ಮಾಡುವಾಗೂ ಚೆನ್ನಾಗಿರುತ್ತೆ. ಈ ಥರ ಮಾಡಿ ಡಬ್ಬದಲ್ಲಿ ಹಾಕಿ ಇಟ್ಕೊಳ್ರಿ ನೀವು. ನೋಡಿರಿ ಇದು ಟೇಸ್ಟ್ ಹೇಗಿರುತ್ತೆ ಅಂತ ಒಂದ್ಸಲ ಮಾಡಿ. ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನನಗೆ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಗೆ ವೀಡಿಯೋಸ್ ಎಲ್ಲ ಹೊಸ ವೀಡಿಯೋಸ್ ನಾನು ಹಾಕಿದ್ವಲ್ಲ ನಿಮಗೆ ಬರ್ತಾವೆ. ಥ್ಯಾಂಕ್ ಯು.